ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬೆಳಗ್ಗೆಯಿಂದ ಭರ್ಜರಿ ಮತದಾನ ನಡೆದಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ 2,59,000 ಮತದಾರರಿದ್ದು, ಈ ಪೈಕಿ ಪುರುಷರಿಗಿಂತ ಮಹಿಳೆಯರೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ. 5,800ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರೇ ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನಾವು ಇವತ್ತು ಬೆಳಗ್ಗೆಯಿಂದ ಯಾವುದೇ ಮತಗಟ್ಟೆಗಳಿಗೆ ಓಡಾಡಿದ್ರು ಕೂಡ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡ್ತಾ ಇದ್ದಾರೆ. 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬಾಗಲಕೋಟೆಯಲ್ಲಿ ವ್ಯಕ್ತವಾಗ್ತಾ ಇದ್ರು. ಬಿಸಿಲನ್ನ ಲೆಕ್ಕಿಸದೆ ಜನ ಮತಗಟ್ಟೆಗಳತ್ತ ಹೆಜ್ಜೆ ಆಗ್ತಾ ಇದ್ದಾರೆ. ಒಟ್ಟು 322 ಮತಗಟ್ಟೆಗಳನ್ನ ಈ ಚುನಾವಣೆಗಾಗಿ ಸ್ಥಾಪಿಸಲಾಗಿದೆ. ಪ್ರತಿ 1200 ಮತದಾರರಿಗೆ ಒಂದೊಂದು ಮತಗಟ್ಟೆ, ಅಂದ್ರೆ 1200 ಜನಕ್ಕೆ ಒಂದೊಂದು ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ. ಯುವ ಮತದಾರರು ಮತ್ತು ಮಹಿಳಾ ಮತದಾರರಿಗೆ ಪ್ರತ್ಯೇಕ, ಮತ್ತು ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ಹೀಗೆ ಬೇರೆ ಬೇರೆಯಾದಂತಹ ಮತಗಟ್ಟೆಗಳನ್ನ ಕೂಡ ಸ್ಥಾಪಿಸಲಾಗಿದೆ. ಒಟ್ಟಾರೆ ಬೆಳಗ್ಗೆಯಿಂದ ಭರ್ಜರಿ ಮತದಾನ ಕಂಡು ಬರ್ತಾ ಇದೆ. ಈಗ ಮಧ್ಯಾಹ್ನ ಇನ್ನೂ ಬಿಸಿಲಿನ ತಾಪಮಾನ ಹೆಚ್ಚಳವಾಗೋದ್ರಿಂದ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆವರೆಗೂ ಒಂದ್ ಸ್ವಲ್ಪ ಮತದಾನದ ಪ್ರಮಾಣ ಕಡಿಮೆ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಮತ್ತೆ 4 ಗಂಟೆಯಿಂದ ಮತದಾನದ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ನಾವು ಓಡಾಡಿದಂತಹ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಮತದಾನದ ಹುರುಪು ಕಂಡು ಬರ್ತಾ ಇರುವಂತದ್ದು. ಈವರೆಗೆ 44, ಅಂದ್ರೆ ಬೆಳಗ್ಗೆ ಆರಂಭದ ಟ್ರೆಂಡ್ ಎಷ್ಟಿತ್ತು ಅಂತಂದ್ರೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ 12% ಮತದಾನ ಆಗಿತ್ತು. ಬೆಳಿಗ್ಗೆ ವಾಪಸ್ 11 ಗಂಟೆಗೆ ಮತದಾನದ ಪ್ರಮಾಣ ನೋಡಿದ್ರೆ 28% ಅಷ್ಟಿತ್ತು. ಈಗ 1 ಗಂಟೆಗೆ ಬಂದಂತ ಲೇಟೆಸ್ಟ್ ಅಪ್ಡೇಟ್ಸ್ ನಲ್ಲಿ 44% ಜನ ಮತದಾನ ಮಾಡಿದ್ದಾರೆ. ಈ ಮತದಾನದ ಪ್ರಮಾಣ ಏನು ಹೆಚ್ಚಾಗತ್ತೆ ಕಡಿಮೆ ಆಗತ್ತೆ, ಅದರ ಮೇಲೆ ಯಾರ ಗೆಲುವು ಯಾರ ಸೋಲು ಅನ್ನೋದ್ರ ಲೆಕ್ಕಾಚಾರನೂ ಕೂಡ ರಾಜಕೀಯ ತಜ್ಞರಿಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಒಟ್ಟಾರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಈ ಬಾರಿ ಹೆಚ್ಚು ಗಮನ ಸೆಳೆದಿರುವಂತದ್ದು. ಎರಡೂ ಪಕ್ಷಗಳ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಒಂದು ಸಮಬಲದ ಹೋರಾಟ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳು, ಆ ಕಡೆ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಅವರು ಮತ್ತು ಈ ಕಡೆ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರು ಈ ಬೆಳಗ್ಗೆಯಿಂದಲೂ ಕೂಡ ಹುರುಪಿನಿಂದ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬುತ್ತಾ ಇದ್ದಾರೆ. ಗೆಲುವು ತಮ್ಮದೇ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದು ಹೊರತಾಗಿ ಎಲ್ಲೂ ಯಾವುದೇ ಮತಗಟ್ಟೆಗಳ ಪ್ರತಿ ಬಾರಿ ಮತಗಟ್ಟೆ ಬಳಿ ಅಲ್ಲಲ್ಲಿ ವಾಗ್ವಾದ ಘರ್ಷಣೆಗಳು ನಡೀತಿತ್ತು. ಈ ಬಾರಿ ವಿಶೇಷ ಎನ್ನುವ ರೀತಿಯಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ವಾಗ್ವಾದ ಆಗಲಿ ಗಲಾಟೆಗಳಾಗಲಿ ಬೆಳಗ್ಗೆ ಅಂತ ಕಂಡು ಬಂದಿಲ್ಲ. ಆದ್ರೆ ಬಹಿರಂಗವಾಗಿ ಹಣ ಹಂಚುತ್ತಿರುವಂತಹ ಆರೋಪಗಳು ಕೇಳ ಬಂದಿದೆ. ಬಾಗಲಕೋಟೆಯ ನವನಗರದಲ್ಲಿ ರಾಜಕೀಯ ಪಕ್ಷದ ಮುಖಂಡರೊಬ್ಬರು ದುಡ್ಡು ಹಣ ಹಂಚುತ್ತಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋನ ಗಮನಿಸಿರುವಂತಹ ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ಅವರು ಸ್ಕ್ವಾಡ್ಗಳಿಗೆ ಅಲ್ಲಿಗೆ ತೆರಳಿ ಆ ಬಗ್ಗೆ ಪ್ರಕರಣ ದಾಖಲಿಸುವಂತ ಕೂಡ ಸೂಚನೆ ಕೊಟ್ಟಿದ್ದಾರೆ.